ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಸುಮಂತ್ ಪೂಜಾರಿ. ವೆಲ್ಕಮ್ ಬ್ಯಾಕ್ ಟು ವೈಬ್ಸ್ ವಿತ್ ಸುಮಂತ್. ನಾವು ಇವತ್ತು ತೆಲಂಗಾಣದಲ್ಲಿರುವ ರಾಮೇಶ್ವರದ ರಾಮಲಿಂಗೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಇಲ್ಲಿ ಕಾರ್ತಿಕ ದೀಪವನ್ನು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಇದು ಕಾರ್ತಿಕ ಅಮಾವಾಸ್ಯೆ ಎಂದು ತೆಗೆದಂಥ ವೀಡಿಯೋ, ಬಟ್ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಆಯಿತು. ಸೊ ಲೆಟ್ಸ್ ಗೆಟ್ ಇನ್ ಟು ದ್ಯಾಟ್ ವೀಡಿಯೋ. ನಾವು ಆಲ್ರೆಡಿ ನನ್ನ ಇರೋ ಪ್ಲೇಸಿಂದ 13 ಕಿಲೋಮೀಟ್ರ್ ದೂರದಲ್ಲಿದೆ. ತುಂಬ ಟ್ರಾಫಿಕ್ ಆ್ಯಂಡ್ ಇಲ್ಲಿ ತುಂಬ ಜಂಗುಳಿ ಇದ್ದಿತ್ತು. ಸೊ ಸ್ವಲ್ಪ ಲೇಟಾಗಿ ಹೋದ್ವಿ, ಅರೌಂಡ್ 9 ಆಗಿತ್ತು ಅನಿಸುತ್ತೆ ನಾವು ಹೋಗುವಾಗಲೇ. ಸೊ ತುಂಬ ರಶ್ ಇದ್ದಿದ್ದರಿಂದ ಫುಲ್ ಜಾಮ್ ಆಗಿತ್ತು. ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ನಾವು ಒಳಗೆ ಬಂದ್ವಿ. ನಾನು ಫಸ್ಟ್ ಟೈಮ್ ಬಂದಿರೋದು. ನಾನು ಮತ್ತು ನಾಗೇಶ್ ಫ್ರೆಂಡ್ ಬಂದಿದ್ವಿ. ಸೊ ಜಾತ್ರೆ ಥರ ಸೆಟಪ್ ಆಗಿತ್ತು ಆಲ್ರೆಡಿ. ನಾನು ನಾಗೇಶ್ ಹತ್ರ ಕೇಳಿದೆ, ನನಗೇನು ತೆಗ್ಸ್ಕೊಡ್ತೀಯ ಅಂತ. ಏನು ತೆಗ್ಸ್ಕೊಡಲ್ಲ ಅಂತ ಹೇಳ್ದೆ. ಹಾಗೆ ಬಂದ್ವಿ ಮುಂದಕ್ಕೆ. ಇದು ರಥ ಅಂದ್ಕೊತೀನಿ, ಏನೋ ನನಗೆ ಗೊತ್ತಿಲ್ಲ, ಬಟ್ ಜಾತ್ರೆ ಮಾತ್ರ ಸಖತ್ತಾಗಿತ್ತು. ಎಲ್ಲ ಕಡೆ ಇದು ಏನಂತಾರೆ, ಚರ್ಮುರಿ, ಬೋಂಡ, ಬಜ್ಜಿಲು ಅಂತ ಮಾತಾಡ್ತಿದ್ರು. ಇಲ್ಲಿ ಕಾರ್ತಿಕ ಅಮಾವಾಸ್ಯೆ ದಿನ ಕಾರ್ತಿಕ ದೀಪ ಹಚ್ಬಿಟ್ಟು ಎಲ್ಲ ನೀರಲ್ಲಿ ಬಿಡ್ತಾರೆ. ಇಲ್ಲೇ ಸ್ನಾನ ಮಾಡ್ತಾರೆ ಕೆಲವೊಬ್ಬರು. ಚೆನ್ನಾಗಿತ್ತು. ಬಟ್ ಇದೊಂದು ಕಲ್ಯಾಣಿ ಚೆನ್ನಾಗಿ ಮಾಡಿದ್ವಿ. ನಾವು ಕೂಡ ಒಂದು ದೀಪ ಹಚ್ಚಿದ್ವಿ, ಒಳ್ಳೆಯದಾಗಲಿ ಅಂತ ಎಲ್ರಿಗೂ, ಸರ್ವೋಜನೋ ಸುಖಿನೋ ಭವಂತು ಅಂತ ದೀಪ ಹಚ್ಚಿದ್ವಿ. ಹಾಗೆ ನೀರಲ್ಲಿ ತೇಲ್ಬಿಟ್ವಿ. ಸೊ ಹಾಗೆ ಮುಂದಕ್ಕೆ ನಡೀತಾ ದೇವಸ್ಥಾನ ಹೀಗೆ ನಾಗೇಶ್ ಹೇಳ್ದೆ, ನಾವು ಮಧ್ಯದಲ್ಲಿ ಇಡಬೇಕಿತ್ತು, ಸೈಡಲ್ಲಿ ಇಟ್ಟಿದ್ವಿ, ಅದಕ್ಕೆ ತೇಲ್ತಾ ಇದೆಯಲ್ಲ ಅಂತಂದು ಹೇಳ್ದೆ. ಸೊ ಹೋಗಲಿ ಬಿಡು ಅಂತ ಹೇಳ್ಬಿಟ್ಟು ಅಲ್ಲಿಂದ ಮುಂದಕ್ಕೆ ಬಂದ್ವಿ. ಇಲ್ಲಿ ಒಂದು ಆಲದ ಮರ ಆ್ಯಂಡ್ ನಂದಿ ಎಲ್ಲ ಇತ್ತು. ಎದುರುಗಡೆ ನಂದಿ ಇರೋದ್ರಿಂದ ಅಲ್ಲಿ ಕೂಡ ಕಾರ್ತಿಕ ದೀಪ ಹಚ್ತಾರೆ ಕಾರ್ತಿಕ ಅಮಾವಾಸ್ಯೆ ದಿನ. ಸೊ ಅದು ಕೂಡ ಹಚ್ಚಿದ್ವಿ. ನಾಗೇಶ್ಗೆ ದೇವರು ಇದೆಲ್ಲ ಅಂದರೆ ಜಾಸ್ತಿ ಇಷ್ಟ. ನನಗೆ ಅಷ್ಟೊಂದು ಇಷ್ಟ. ನಾನು ದೇವ್ರನ್ನೆಲ್ಲ ಅಷ್ಟೊಂದು ಬಿಲೀವ್ ಮಾಡಲ್ಲ. ಎಲ್ಲ ಪಾಸಿಟಿವ್ ವೈಬ್ಸ್ ಮಾತ್ರ ನಂಬ್ತೀನಿ. ಹಾಗೆ ಕೆಲವೊಂದು ಸಲ ನಂಬಲೇಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ ಪಾಸಿಟಿವ್ ಥಿಂಗ್ಸ್ನ. ಸೊ ಮತ್ತು ಈ ದೇವಸ್ಥಾನದ ವಿಶೇಷತೆ ಏನಂದರೆ, ಇಲ್ಲಿ ಯಾವಾಗ ಅರಣ್ಯವಾಸಕ್ಕೆ ಹೋದಾಗ ರಾಮ ಸೀತೆನ ಹುಡ್ಕೊಂಡು ಬರುವಾಗ ಇಲ್ಲಿ ಶಿವಲಿಂಗ ಅಂತಂದು ಪ್ರತಿಷ್ಠಾಪನೆ ಮಾಡ್ತಾನಂತೆ. ಅದಕ್ಕೆ ಇದನ್ನು ರಾಮಲಿಂಗೇಶ್ವರ ಹೇಳ್ತಾರೆ ಅಂತ ವಾಡಿಕೆ. ಮತ್ತು ಈ ಲಿಂಗ ಪ್ರತಿ ವರ್ಷವೂ ಗ್ರೋತ್ ಆಗುತ್ತೆ ಅಂತೆ. ನನಗೆ ಗೊತ್ತಿಲ್ಲ. ಈಗ ಹಿಸ್ಟ್ರಿ ಸೇಸ್ ದ್ಯಾಟ್, ಇತಿಹಾಸ ಹೇಳುತ್ತೆ, ರಾಮಲಿಂಗದಲ್ಲಿ ಪ್ರತಿ ವರ್ಷ ಅದಕ್ಕೆ ಇದಿರುತ್ತಲ್ಲ, ಹಾವಿನ ಒಡವೆಗಳು ಅದನ್ನು ಚೇಂಜ್ ಮಾಡ್ತಾ ಇರ್ತಾರೆ ಅಂತ ಹೇಳ್ತಾ ಇರ್ತಾರೆ. ಸೊ ಅದರಿಂದ ಗ್ರೋತ್ ಆಗ್ತಾ ಇರುತ್ತೆ ಅಂತೆ ದೇವಸ್ಥಾನದ ರಾಮಲಿಂಗ. ಆಮೇಲೆ ನಾವು ಇಲ್ಲಿಂದ ಹೊರಟು ದೇವಸ್ಥಾನದ ಶಿವಲಿಂಗ ದರ್ಶನ ಪಡೆಯೋಣ ಅಂತ ಹೊರಟ್ವಿ. ದೊಡ್ಡ ಕ್ಯೂ ಇತ್ತು, ಬಟ್ ಆದರೆ ಕ್ಯೂ ತುಂಬ ಮೂವೇಬಲ್ ಆಗಿತ್ತು. ಅಷ್ಟೊಂದು ಸ್ಟಕ್ಡು ಕ್ಯೂ ಇರಲಿಲ್ಲ, ತುಂಬ ಮೂವೇಬಲ್ ಆಗಿತ್ತು. ಬಟ್ ಈ ವಿಡಿಯೋ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ. ಏನಕ್ಕಂದರೆ ನಾವು ಒಳಗಡೆ ಹೋಗೋ ಜನ ಅಷ್ಟೊಂದು ರಶಲ್ಲಿದ್ದರು. ಸೊ ಪುಷ್ ಮಾಡ್ತಾ ಇರೋದ್ರಿಂದ ಆ ಕಡೆಯಿಂದ ಈ ಕಡೆ ಆಗಿರದೆ. ಸೊ
ದೇವ್ರ ದರ್ಶನ ಎಲ್ಲ ಮುಗೀತು. ರಾಮಲಿಂಗೇಶ್ವರ ದೇವರನ್ನ ನೋಡಿಕೊಂಡು ಇಲ್ಲಿಂದ ಪಾರ್ವತಿ ದೇವಿಯನ್ನು ನೋಡೋಣ ಅಂತ ಬೆಟ್ಟ ಹತ್ತಬೇಕಿತ್ತು. ಹಾಗೆ ಹೊರಟ್ವಿ, ದಾರಿಲಿ ಬೆಟ್ಟ ಹತ್ತಿದ್ವಿ. ಇಲ್ಲಿದೆ ಒಂದು ಫೇಮಸ್ ಏನಂದರೆ, ಇಲ್ಲಿ ಒಂದು ವಿಗ್ರಹ ಅಂತ ಹೇಳ್ಬೋದು, ಏನು ಗೊತ್ತಿಲ್ಲ ಅದಕ್ಕೆ. ಅದೊಂದು ಲಿಂಗ ಥರ ಇದೆ. ಅದ್ರ ಮೇಲೆ ಏನಾದರೂ ಬೇಡ್ಕೊಂಡು ಕಾಯಿನ್ನ ನಿಲ್ಲಿಸಿದ್ರೆ ಅದು ನಿಲ್ಲತ್ತಂತೆ. ನಾವು ಟ್ರೈ ಮಾಡಿದ್ವಿ, ಆ್ಯಕ್ಚುಲಿ ನಿಂತಿತ್ತು. ಆದಷ್ಟು ಬೇಗ ಎಲ್ಲರ ಬೇಡಿಕೆಗಳು ಕೋರಿಕೆಗಳು ಈಡೇರಲಿ ಅಂತ ಕೋರ್ಕೊಳ್ತಾ, ನನ್ನ ಬೇಡಿಕೆ ಏನು ಮಾಡ್ಕೊಂಡಿದ್ವಿ ಅದು ಈಡೇರಲಿ ಅಂತ ಕೋರ್ಕೊಳ್ತಾ, ಇಲ್ಲೂ ಕೂಡ ಸ್ವಲ್ಪ ರಶ್ ಇತ್ತು. ಸೊ ಆದರೂ ಕೂಡ ಹೋದ್ವಿ, ಯಾಕಂದರೆ ಎಕ್ಸಿಟು ಎಂಟ್ರಿ ಒಂದೇ ಕಡೆ ಇರೋದ್ರಿಂದ ಸ್ವಲ್ಪ ಗಜಿಬಿಜಿಯಾಗಿ ಪ್ರಾಬ್ಲಮ್ ಆಗಿತ್ತು. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದರೆ ವೈಬ್ಸ್ ವಿತ್ ಸುಮಂತ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ಸ್ ಮಾಡಿ, ಶೇರ್ ಮಾಡ್ತಾ, ಕಮೆಂಟ್ ಮಾಡ್ತಾಯಿರಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇದೇ ನಾವು ಫಸ್ಟ್ ಹತ್ತಿದ ಸ್ಟೆಪ್ಸ್. ಇದರಿಂದ ಕೆಳಗಡೆ ಹೋಗ್ತಾ ನನ್ನ ಫ್ರೆಂಡ್ ನಾಗೇಶ್ವರ ಫ್ರೆಂಡ್ ಒಬ್ಬ ಹೇಳ್ದ, ಇಲ್ಲಿ ಶಿವಪಾರ್ವತಿ ಅವ್ರದ್ದು ಕಾಲಿನ ಗುರುತುಗಳಿದೆ ಅಂತ. ಶಿವಪಾರ್ವತಿ ಕಾಲಿನ ಗುರುತು ನೋಡೋಕ್ಕೆ ಹೋದ್ವಿ. ಈ ಕಡೆ ಇಲ್ಲಿ ಶಿವಪಾರ್ವತಿ ಇದನ್ನು ಕೂಡ ನೋಡಿಕೊಂಡು ಮನೆ ಕಡೆಗೆ ಹೊರಟ್ವಿ. ಕಾರ್ತಿಕ ಮಾಸ ಎಲ್ರಿಗೂ ಶುಭವನ್ನೇ ತರಲಿ ಅಂತ ಬಯಸ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಟಿಲ್ ದ್ಯಾಟ್ ಸ್ಟೇ ಟ್ಯೂನ್ಡ್.